ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ಕನ್ಯಾ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿಯ ಹಸ್ತ ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅತಿ ಹೆಚ್ಚಿನ ಶುಭ ಫಲಗಳಿದ್ದು, ಚಿತ್ತಾ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಚಿತ್ತಾ ನಕ್ಷತ್ರ ಸಂಜಾತರಿಗೆ ಅನಾರೋಗ್ಯ ಬಾಧೆ ಹಾಗೂ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಉದ್ಯೋಗದಲ್ಲಿ ಉನ್ನತಿ ಉಂಟು ಹಾಗೂ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬರಲಿದೆ ಹಾಗೂ ಆ ಅವಕಾಶಗಳ ಸದ್ಬಳಕೆಯನ್ನು ಸಹಿತ ನೀವು ಮಾಡಿಕೊಳ್ಳಲಿದ್ದೀರಿ. ಈ ತಿಂಗಳಲ್ಲಿ ಕನ್ಯಾ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಧನಾದಾಯವಿದೆ, ಹಾಗೆಯೇ ಖರ್ಚು ಸಹಿತ ಅಧಿಕವಾಗಿ ಆಗಲಿದೆ. ಕನ್ಯಾ ರಾಶಿ ಸಂಜಾತರಿಗೆ ಒಂದು ಶುಭ ಸುದ್ದಿ ಏನೆಂದರೆ, ನೀವು ಬಹಳ ಕಾಲದಿಂದ ಅಂದುಕೊಂಡಿದ್ದಂತಹ ನಿಮ್ಮ ಸ್ವಂತ ಮನೆಯ ಆಸೆಯನ್ನು ಕೈಗೂಡಿಸಿಕೊಳ್ಳುವಂತಹ ಎಲ್ಲ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿದೆ. ನೀವು ಕಟ್ಟಿರುವಂತಹ ಮನೆಯನ್ನೇ ಕೊಂಡುಕೊಳ್ಳುವುದೋ ಅಥವಾ ನಿಮಗೆ ಇರುವಂತಹ ನಿವೇಶನದಲ್ಲಿ ಗೃಹ ನಿರ್ಮಾಣವನ್ನು ಮಾಡುವುದು ಈ ತಿಂಗಳಲ್ಲಿ ಸಾಧ್ಯವಾಗಲಿದೆ. ಇದಕ್ಕೆ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಆಪ್ತೇಷ್ಟ ಬೆಂಬಲಿಗರು ಹಾಗೂ ಹಣಕಾಸು ಸಂಸ್ಥೆಗಳ ಸಹಾಯ ಮತ್ತು ನೆರವು ಸಹಿತ ದೊರೆಯಲಿದೆ. ಬಹಳ ಕಾಲದಿಂದ ನಿಮ್ಮಲ್ಲಿ ಇದ್ದಂತಹ ಈ ಒಂದು ಸ್ವಂತ ಮನೆಯ ಆಸೆ ಏನಿದೆ, ಆ ಆಸೆ ಕೈಗೂಡುವಂತಹ ಎಲ್ಲ ಸಾಧ್ಯತೆಗಳು ಕನ್ಯಾ ರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಒದಗಿ ಬರಲಿದೆ. ಉತ್ತಮವಾದಂತಹ ಆರೋಗ್ಯ ಭಾಗ್ಯವಿದ್ದು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಮಾಡುವಂತಹ ಕೆಲಸಗಳಿಗೆ ಪ್ರಶಂಸೆ ಮತ್ತು ಶ್ಲಾಘನೆಯೂ ದೊರೆಯಲಿದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಎಲ್ಲ ಯೋಗವೂ ಉಂಟು. ವ್ಯಾಪಾರಿಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವಾಗಲಿದೆ. ವೃತ್ತಿಯಲ್ಲಿಯೂ ಸಹಿತ ಎಲ್ಲ ರೀತಿಯ ಅನುಕೂಲಗಳಾಗಿದ್ದು, ವೃತ್ತಿಯಲ್ಲಿಯೂ ಸಹಿತ ನೀವು ಹೊಸ ಎತ್ತರವನ್ನು ತಲುಪಲಿದ್ದೀರಿ. ವಿದ್ಯಾರ್ಥಿ ವರ್ಗಕ್ಕೆ ಹೆಚ್ಚಿನ ಶುಭ ಫಲಗಳಿದೆ. ಉನ್ನತ ವ್ಯಾಸಂಗದಲ್ಲಿ ನಿಮಗೆ ಯಶಸ್ಸು ದೊರೆಯಲಿದೆ. ಒಳ್ಳೆಯ ದಶಾಭುಕ್ತಿ ಕಾಲದಲ್ಲಿರುವಂತಹ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡುವಂತಹ ಅವಕಾಶಗಳು ಒದಗಿ ಬರಲಿದೆ. ಇನ್ನು ಸಂಬಂಧ ನಿಶ್ಚಯ ಯೋಗ ಉಂಟು. ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯುವುದು ಸಹಿತ ನಿಮಗೆ ಹೆಚ್ಚಿನ ಸಂತಸವನ್ನು ತರಲಿದೆ. ಕನ್ಯಾ ರಾಶಿ ಸಂಜಾತರು ನಿಮ್ಮ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಸಹಿತ ಶ್ರೀ ವಿಷ್ಣು ಶತನಾಮ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಹಾಗೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.